ಮಗಳೇ, ಬಟ್ಟೆ ಬರೆ ಎಲ್ಲನ್ವೇ ತುಮ್ಕ. ನನ್ ಬ್ಯಾಗುನು ಸೇರ್ಬಿಟ್ಟು ಒಂದು ದೊಡ್ಡ ಬ್ಯಾಗ್ ಹಾಕಬಿಡು. ಎಲ್ಲನೂ ಒಂದೇ ಕಿತ ಎತ್ಕೊಂಡು ಹೋಗೋಣ. ಹಾ, ನೀನು ಬಟ್ಟೆ ಏನು ಬಿಡ್ಬೇಡ, ನಿನ್ನವೇನು ಶಾನೆ ಇಲ್ವಲ್ಲ, ತುಂಬ್ಕೊಬಿಡು. ಸರಿ ಕಣಮ್ಮ, ಆಯ್ತು. ಏನೇನ್ ಬೇಕು ನಿನ್ನ ಒಸಿ ತುಮ್ಕ. ಅಲ್ಲಿ ಯಾರನ್ನ ಕೇಳಿದ್ರೆ ಯಾಕೋ ಹುಷಾರಿರ್ಲಿಲ್ಲ, ಅದಕ್ಕೆ ಒಸಿ ರೆಸ್ಟ್ ಮಾಡಕ್ಕೆ ಅಂತ ಬಂದೇನು. ಇಲ್ಲಾಂದ್ರೆ ನನ್ನ ಗಂಡ ಎಲ್ಲನೂ ಟ್ರೈನಿಂಗ್ ಹೋಗವನೇ, ಅದಕ್ಕೆ ಏನಿಯ ಬಂದೆ ಅಂತ ಇವನು ಒಂದು ಹೇಳನಿ. ಬಾ ಸುಮ್ಕೆ ಸರ್ಸರ್ನ ತುಮ್ಕ ಎಲ್ಲನೂ. ಇನ್ನು ಇಂಥ ಮನೆಯಾಗೆ ನನ್ನ ಕೈಲಂತೂ ಇರೋಕ್ಕಾಗಕ್ಕಿಲ್ಲ ಕಣವ. ಎಷ್ಟು ದಿನ ಅಂತ ಇರೋಕ್ಕಾಯ್ತದೆ ಇಂಥ ಮನೆಯಾಗೆ? ಅಯ್ಯಯ್ಯಪ್ಪ, ಬೇಗ ಬೇಗ ತುಮ್ಕ. ಈಚೆ ಕಡೆ ನೋಡು, ಮಾಡ ಆಗ್ಬಿಟ್ಟೈತೆ ಆಗ್ಲೇನಿಯ. ಮಳೆಗಿಳೆ ಶುರುವಾಗೋದಕ್ಕಿಂತ ಮುಂಚೆ ಸರ್ಸರ್ನೇನಿಯ ಹೊಂಟ್ಬಿಡೋಣ. ಅಮ್ಮ, ಈಗ ನೋಡು ಲಗೇಜ್ ಬ್ಯಾಗ್ ಎಲ್ಲನೂ ತುಂಬಿದೀನಿ. ನಿಂದು ಬ್ಯಾಗು ಸೇರಿದ್ದಕ್ಕೆ ತುಂಬ್ಕೊಂಡಿವ್ನಿ. ಒಳ್ಳೇದಾಯ್ತು. ಇವಾಗ ಬಸ್ ಐತೆ, ಹತ್ಕೊಂಡು ಹೋಗೋಣ. ಏನಾರ ಕೇಳಿದ್ರೆ ನನ್ನ ಗಂಡ ಎಲ್ಗೂ ಟ್ರೈನಿಂಗ್ ಹೋಗವನೇ, ಒಂದು 15 ದಿನ ಬರೋಕ್ಕಿಲ್ಲ ನನ್ನ ಗಂಡ, ಅದಕ್ಕೆ ನಾನು ಹಿಂಗೆ ಬಂದೀವ್ನಿ ನಮ್ಮ ಅಮ್ಮರ ಮನೆಗೆ ಇರೋಕ್ಕೆ ಅಂತ ಏನಾರ ಒಂದು ಸುಳ್ಳು ಹೇಳು, ಸರಿನಾ? ಇಲ್ಲ ಅಂತ ಹೇಳಿದ್ರೆ ಸುಗ್ಗೆನೇ ಊರು ಜನ ಎಲ್ಲ ಒಂದೊಂಥರ ಮಾತಾಡ್ಬಿಡ್ತಾರೆ. ಅದನ್ನು ಸಹಿಸ್ಕೊಳಕ್ಕಂತೂ ಆಗಕ್ಕಿಲ್ಲ ನಮಗಂತೂ. ಯಾಕೆ ಮಾನ ಮರ್ಯಾದೆ ಕಳ್ಕೋಬೇಕು? ಇನ್ನೊಂದು ಅರ್ಧ ಗಂಟೆ ಇರು, ನಿನ್ನ ಗಂಡ ಬಂದಮೇಲೆ ಹಿಂಗೆ ಹೋಯ್ತೀವಿ ಅಂತ ಹೇಳ್ಬಿಟ್ಟು ಏನೇ ಹೋಗೋಣ. ಇಲ್ಲ ಅಂದರೆ ತಿರುಗೆಲ್ಲ ಓಡೋಗ್ಬಿಟ್ಲು ಅನ್ಕೊಬಿಡ್ತಾನೆ. ಆಯ್ತು, ಹೇಳಮ್ಮ, ಹೇಳನ್ ಬರ್ತಾರೆ. ಇನ್ನೇನು ಬರೋ ಟೈಮ್ ಆಯಿತು. ನೀನು ಇಸ್ಯನ್ ನನಗೆ ಮೊದಲೇನೇ ಹೇಳ್ಬೇಕಿತ್ತು ಬಿಡು ಮಗಳೇ. ನೀನು ಹೇಳ್ದಿದ್ದಂಗೆ ಶಾನೆ ತಪ್ಪು ಮಾಡ್ಬಿಟ್ಟೆ. ನೀನು ಮೊದಲೇನೇ ಇಸಿ ಎಲ್ಲನೂ ಹಿಂಗೆ ಅಂತ ಹೇಳಿದ್ರೆ ನಾನು ಇದಕ್ಕೆ ಏನೋ ಒಂದು ದಾರಿ ಮಾಡಿ ಏನೋ ಒಂದು ವ್ಯವಸ್ಥೆಯೇ ಮಾಡ್ತಾ ಇದ್ದೆ. ನೀನೇನು ಹೇಳ್ದಿದ್ದಂಗೆ ಎಲ್ಲನೂ ಮುಚ್ಚಿಕೊಂಡು ಈಗ ನೋಡು ಇಂಥ ಗತಿಗೆ ತಂದಿದ್ದೀಗ ಎಲ್ಲ ಮುಚ್ಚಿಕೊಂಡು. ಮೊದಲೇ ಹೇಳಿದ್ರೆ ಇಂಥ ಕಷ್ಟ ಅನುಭವಿಸೋದಿತ್ತೆ. ಅವಳ ಬತ್ತಾಳೆ ಚೀತು ಅಂತ ಹೋಗಿತ್ತಾಳೆ, ಇನ್ನೊಬ್ಳೆ ಅವಳ ಬತ್ತಾಳೆ ಅಂತಾಳೆ ಅಂತ ಅನ್ನಿಸ್ಕೊಂಡಿರಕ್ಕಾಯ್ತದೆ. ನೀನೇ ಹೇಳು. ಸರಿ ಬಿಡಮ್ಮ, ತಪ್ಪಾಯ್ತು. ನಾನು ಹೇಳ್ಬೇಕಿತ್ತು. ನಾನು ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದೀನಲ್ವಾ, ನೀನು ಹಿಂಗೆ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿರೋದಕ್ಕೆ ನಿಂಗೆ ಸರಿಯಾದ ಗತಿ ಬಂದೈತೆ ಅಂತ ನೀನು ಅಣ್ಣ ಇಬ್ಬರು ಎಲ್ಲಿ ಕ್ಯಾಕಸ್ ಮಾಕೋಗಿತ್ತಿರೋಣ ಅಂತ ಹೇಳ್ಬಿಟ್ಟು ಬಾಯಿಗೆ ನಾನು ಏನು ಹೇಳಲಿಲ್ಲ ಕಣಮ್ಮ. ಇಲ್ಲಾಂದರೆ ಎಲ್ಲ ಇಸ್ಯನು ಹೇಳ್ಕೊಂಬಿಡ್ತಾ ಇದ್ದೆ. ಅಯ್ಯೋ ಬಿಡು, ಆಗಿದ್ದಾಯ್ತು, ಏನು ಮಾಡೋಕ್ಕಾಯ್ತದೆ ಹೇಳು. ಬರಲಿ ಅವನು. ಅತ್ತೆ, ಓಹೋ, ಏನಪ್ಪ ಮಹಾನ್ ಬಾವ ಈಗ ಬಂದ ಬರಬೇಕು. ನಿನಗೆ ಆರತಿ ಎತ್ಬಿಟ್ಟು ಒಳಗಡೆ ಕರ್ಕೋಬೇಕು. ಈ ಸಂಪತ್ಗೆ ಇಂಥ ಬಾಳ್ಸಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಯಾಕ್ಲ ನೀನು ಮದುವೆ ಮಾಡ್ಕೊಂಬಿಟ್ಟು ಕರ್ಕೊಂಬಿಟ್ಟು ಬರ್ಬೇಕಿತ್ತು. ನೀನು ಇಂಥ ಬಾಳ್ಸಕ್ಕೆ ಅಂತ ನೀನು ಕರ್ಕೊಂಬಿಟ್ಟು ಬಂದಿಲ್ಲ. ನೀನು ಮದುವೆ ಮಾಡ್ಕೊಂಡು ನನ್ನ ಮಗಳನ್ನ ಅವಳು ಬತ್ತಾಳೆ, ಬಾಡಿಗೆ ಕಟ್ಟಿಲ್ಲ ಅಂತ ಹೋಗಿತ್ತಾಳೆ. ಇವಳು ನೋಡ್ರೆ ನಾನು ತಿಂಡಿ ತಿಂದಿಲ್ಲ, ಊಟ ಮಾಡಿಲ್ಲ ಅಂತ ಹೇಳ್ತಾಳೆ. ಈ ಬಾಳ್ಸಕ್ಕೆ ಅಂತ ಹೇಳ್ಬಿಟ್ಟು ನೀನು ನನ್ನ ಮಗಳನ್ನ ಮದುವೆ ಮಾಡ್ಕೊಂಬಿಟ್ಟು ಬಂದ. ಅತ್ತೆ, ಹಿಂಗೆಲ್ಲ ಆಯ್ತದೆ ಅಂತ ನನಗೆ ಗೊತ್ತಿರಲಿಲ್ಲ ಕಣತ್ತೆ. ನಮ್ಮಮ್ಮ ಮನೆ ಒಳಗಡೆ ಕುಟ್ಕೊಂತದೆ, ನಾನು ಅಲ್ಲಿ ಹೋಗ್ಬಿಟ್ರು ಸಂದಕ್ಕಿರ್ತೀನಿ ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ ಕಣತ್ತೆ ದೇವ್ರಣೆಗೂನುವೆ. ಆದರೆ ಹಿಂಗೆಲ್ಲ ಆಯ್ತದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನನಗಂತೂ ಹಿಂಗೆಲ್ಲ ಒಂದು ಕತೆ ಆಯ್ತದೆ ಅಂತ ಹೇಳ್ಬಿಟ್ಟು ಆಮೇಕಿಂದ ಹಿಂಗೆಲ್ಲ ಆಗಿದ್ದು. ಅತ್ತೆ, ನೀವೇನು ಯೋಚನೆ ಮಾಡಬೇಡಿ, ನನಗೆ ಕೆಲಸ ಸಿಗ್ತದೆ ಸಂದಕ್ಕಿರೋದೇನೆಯ. ಏನ್ಲ ಹೇಳ್ತಾ ಇದೀಗ? ಹಳೆ ದೇವಸ್ಥಾನ ತಗೊಬಿಟ್ಟು ಬಂದು ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನ ಮಗಳನ್ನ ಅಯ್ಯೋ ಅನ್ನಿಸ್ಬಿಟ್ಟು ಈ ಕಳ್ಳನ ಮಗ ಇನ್ನೂ ನೋಡೋಣ ಅಂತ ಹೇಳ್ತಿದೀಗ. ನೋಡು, ನನ್ನ ಮಗಳನ್ನ ಕರ್ಕೊಂಡು ನಮ್ಮ ಮನೆ ಕರ್ಕೊಂಡು ಹೋಯ್ತಾ ಇದ್ದೀನಿ. ನನ್ನ ಮಗಳನ್ನ ನೀನು ಒಬ್ಬನೇ ಇಲ್ಲಿ ಬಿದ್ದಿರು. ಅತ್ತೆ, ಏನ್ ಹೇಳ್ತಾ ಇದ್ದೀರಾ? ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ? ಬೇಡ ಕಣತ್ತೆ, ನೀವೇನು ಕರ್ಕೊಂಡು ಹೋಗ್ಬೇಡಿ ಅವಳನ್ನ ನಾನು ಹೆಂಗೋ ಇರಿಸ್ಕೊತೀನಿ. ತಿರ್ಗಿ ಎಲ್ಲರಿಗೂ ವಿಷಯ ಗೊತ್ತಾಗೋಗ್ಬಿಟ್ರೆ ಕ್ಯಾಕುರ್ಸಿ ಬಿಡ್ತಾರೆ. ಬೇಡ ಕಣತ್ತೆ, ಕರ್ಕೊಂಡು ಹೋಗ್ಬೇಡ. ನನ್ನ ಹೆಂಡ್ತಿನ ಕರ್ಕೊಂಡು ಹೋಗಿ ನಾನು ಬಿಡೋದಿಲ್ಲ. ಸಾಕಕ್ಕೂ ಯೋಗ್ಯತೆ ಇಲ್ಲ, ಹೆಂಡ್ತಿ ನೆಟ್ಟು ನೋಡ್ಕೊಳಕ್ಕೂ ಯೋಗ್ಯತೆ ಇಲ್ಲ, ಆದ್ರೆ ಮನೆಯಿಂದ ಕಳ್ಸಲ್ವಂತೆ. ಏನು ಕ್ಲೈರಿಸ್ಬೇಕು? ಮನೆಯಿಂದ ಕಳ್ಸಲ್ಲ ಅಂದಮೇಲೆ ನಿನ್ನ ಯೋಗ್ಯತೆಗೆ ಏನು ಕ್ಲೈರಿಸ್ಬೇಕು ನಾನು? ಏನ್ಲ ಕಿಸಿತಿದೀಗ ಅಂತ ಹೇಳ್ಬಿಟ್ಟು ಇರಿಸ್ಬೇಕಲ್ಲ ನಾನು ನಿನಗೆ? ಲೋಪರ್ ಅಂತ ತಗೊಬಿಟ್ಟು ಬಂದು ಮಾಡೋದೆಲ್ಲ ಕಂತ್ರಿ ಕೆಲಸ, ಲೋಪರ್ ಕೆಲಸ. ಹೇಳೋದು ನೋಡಿ ಹೆಂಗೆ ಹೇಳ್ತಾನೆ ಅಂತ ಹೇಳ್ಬಿಟ್ಟು. ನೋಡು, ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಯ್ತಾ ಇದ್ದೀನಿ ಅಷ್ಟೇ ಏನಿಯ, ಬಿದ್ದು ಸಾಯಿ ಇಲ್ಲೇನೇನಿಯ. ನೋಡು, ನೀನು ಯಾವಾಗ ಚೆನ್ನಾಗಿರೋ ಮನೆ ಮಾಡಿ ಒಂದು ಒಳ್ಳೆ ಕೆಲಸ ತಗೊಂಡು ಯಾವಾಗ ನೀನು ಬತ್ತೀಗ ಆವಾಗ ಏನೇ ನಿನ್ನ ಮನೆ ಒಳಗಡೆ ಸೇರ್ಸೋದು. ಅಲ್ಲಿ ಗಂಟ ಬಿದ್ದು ಸಾಯಿ ನೀನಂತೂ. ನಾನಂತೂ ನನ್ನ ಮಗಳನ್ನ ಕರ್ಕೊಂಡು ಒಂಟೆ ಅಷ್ಟೇ ನೆನೆಯ. ನೇತ್ರ ಮನೆ ಬಿಟ್ಟು ಹೋಗ್ಬೇಡ. ನಿನ್ಗೋಸ್ಕರನೇ ತಾನೇ ನಾನಂತೂ ನನ್ನ ಹೆಂಡ್ತಿನ ಎಲ್ಲರೂ ಬಿಟ್ಬಿಟ್ಟು ನಮ್ಮ ಅಪ್ಪ ಅಮ್ಮನೆಲ್ಲ ಬಿಟ್ಬಿಟ್ಟು ಬಂದಿದ್ದು. ಇವಾಗ ನೀನು ಹಿಂಗೆ ಬಿಟ್ಟು ಹೊಂಟೋಗ್ಬಿಟ್ರೆ ಮನೆಗೆಲ್ಲ ಆಡಾಡ್ಕೊಂಡು ಹೋಗ್ಬಿಡ್ತಾರೆ. ನನ್ನ ದಯವಿಟ್ಟು ನೀನು ಹೋಗಕ್ಕೆ ಹೋಗ್ಬೇಡ ಪ್ಲೀಸ್. ನೀನು ಎಲ್ಲೂ ಹೋಗ್ಬೇಡ, ನಿನ್ನ ಕೈ ಮುಗಿತೀನಿ. ಅವಾಗಿಂದ ಬಂದು ಕ್ಯಾಕುರ್ ಸುಗಿತಾವಳೆ ಅವಳು. ಬಾಡಿಗೆ ಕಟ್ಟಿಲ್ಲ ಅಂತ. ನೀನು ನನ್ನ ನೆಟ್ಟಿಗೆ ನೋಡ್ಕೊಳಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ಮೇಲೆ ಏನಕ್ಕೆ ನಾನು ಕರ್ಕೊಬಿಟ್ಟು ಬರ್ಬೇಕಿತ್ತು? ನೋಡು, ನಾನೇ ನೀನು ಇಷ್ಟಪಟ್ಟಿಲ್ಲ ಅಂತಲ್ಲ, ಇಷ್ಟಪಟ್ಟಿದ್ದೀನಿ. ಜೀವನಕ್ಕಾದ್ರೂ ಬೇಡವಾ ಕಾಸು? ಜೀವನಕ್ಕೂ ಕಾಸು ಇಲ್ಲಿದ್ದ ಹಿಂಗೆ ಇರೋಕ್ಕಾಯ್ತದ ಹೇಳು? ನಾನೇನು ಇವಾಗ ಪರ್ಮನೆಂಟಾಗೇನು ಬಿಟ್ಟು ಹೋಯ್ತಿಲ್ಲ. ನಾನು ನಿನ್ನ ಜೊತೆ ಇರ್ತೀನಿ. ಆದರೆ ನೀನು ಫಸ್ಟು ನೀಟಾಗೆ ಸಂಪಾದನೆ ಮಾಡೋದನ್ನ ಶುರು ಮಾಡು. ಆಮೇಕಿಂದ ನಾನು ನಿನ್ನ ಜೊತೆ ಏನೇ ಇರ್ತೀನಿ. ನೀನು ಸಂಪಾದನೆ ಮಾಡಲಿಲ್ಲ ಅಂತಂದರೆ ನಾನು ಯಾಕೆ ನಿನ್ನ ಜೊತೆ ಇರಬೇಕು? ನಾನಂತೂ ನಿನ್ನ ಜೊತೆ ಇರೋಕ್ಕಿಲ್ಲ ಅಷ್ಟೇನಿಯ. ನೀನು ಸಂಪಾದನೆ ಮಾಡ್ಕೊಂಡು ಒಳ್ಳೆ ಮನೆ ಮಾಡಿ ಎಲ್ಲ ಐಟಮ್ಸು ತಂದಿಕ್ಕ, ಆಮೇಕಿಂದ ಬೇಕಾದರೆ ನಾನು ಇರ್ತೀನಿ ನಿನ್ನ ಜೊತೆ. ಅತ್ತೆ, ನಾನು ಇವಳು ಹೆಂಗೋ ಇದ್ವಿ, ನೀವೇನಿಯ ಬಂದ್ಬಿಟ್ಟು ಇವಾಗ ಎಲ್ಲ ಹಾಳು ಮಾಡ್ತಿರೋದು ಅಂತಂದ್ರೆ. ಅಯ್ಯೋ ನಿನ್ನ ಮಕ್ಕ ಮುಚ್ಚ. ಅಯ್ಯಪ್ಪ ಅತ್ತೆ, ಯಾಕತ್ತೆ ಹೊಡಿತಾ ಇದೀಯಾ? ನನ್ನ ಮಗಳನ್ನ ಗಿಣಿ ಸಾಕ್ದಂಗೆ ಸಾಕಿರೋ ನನ್ನ ಮಗಳನ್ನ ಕರ್ಕೊಂಬಿಟ್ಟು ಬಂದು ಇಲ್ಲಿ ಹಾಲಾಳ್ ತೊಪ್ಪಿದಾಗ ನೋಡ್ಕೊಂತ ಇದೀಗಲ್ಲ, ಅದಕ್ಕೆ ನಿಂಗೆ ಪಿಂಡದಿತ್ತಿರೋದು ಮಗನೇ. ಯವ್ವಾ ಅತ್ತೆ, ಹೊಡಿಬೇಡಿ ಅತ್ತೆ. ಹೊಡಿಯೋದೆಲ್ಲ ಕಣ್ಲ. ಇನ್ನ
ಚಚ್ಚಿ ಚಟ್ನಿ ಮಾಡಿ ಬಿಸಾಕೆ ಏನಿಯ ಹೋಗೋದು ನಿನಗೆ 3 ದಿನ ಮನೆ ಕಂಡು ಹಂಗೆ ಏನಿಯ ಬಿದ್ದಿರು. ನನ್ನ ಮಗಳನ್ನ ಇಂಥ ಬಾಳಿಸ್ತಿದ್ಯಾ ಅಂತ ಅನ್ಕೊಂಡಿರಲಿಲ್ಲ. ಅವಳು ತಿಂಡಿ ತಿಂದಿಲ್ಲ, ಊಟ ಮಾಡಿಲ್ಲ ಅಂತಂದ್ರೂ ಅದು ಹೆಂಗ್ಲ ಮಗನೇ ನೀನಂತೂ ಆರಾಮಾಗಿ ಹೋಗಿ ಅಲ್ಲಿ ಎಂಜಾಯ್ ಮಾಡ್ಕೊಂಡಲ್ಲಿ ಕೆಲಸ ಮಾಡ್ಕೊಂಡು ಬರ್ತಿದ್ದ ನೀನು. ಅವಳಿಗೆ ಊಟ ಹಾಕಕ್ಕೂ ಯೋಗ್ಯತೆ ಇಲ್ಲ ಅಂದ್ಮೇಲೆ ನನ್ನ ಮಗಳು ತಾಳಿ ಹೆಂಗ್ಲ ಕಡ್ದೆ ನೀನು ಎಂಡ್ರ ಇದ್ದಲ್ಲ ತಿರ್ಬೋಕಿ ಅವಳ ಜೊತೆ ಏನಿಯ ಬಿದ್ದಿರ್ಬೇಕಿತ್ತು. ನೀನು ಎಂಡ್ರ ಜೊತೆ ತಿರ್ಬೋಕಿ ಜೊತೆ ನೀನು. ಅವ್ವ, ಅಯ್ಯೋ ನೇತ್ರ, ನೀನರ ಏಳೆ ನೇತ್ರ. ಅಮ್ಮ ಇನ್ನು 4 ಇಕ್ಕಮ್ಮ ಅವನ್ಗೆ. ಅಯ್ಯೋ ಅತ್ತೆ, ಬುಡತ್ತೆ ಸೊಂಟದ ಮೇಲೆ ಗುದ್ಬೇಡ್ರಿ, ನೋಯ್ತೈತೆ. ಯವ್ವ, ನಿನಗೆ ನನ್ನ ಮಗಳು ಬೇಕು ಅಂತಂದ್ರೆ ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ದುಡ್ಕೊಂಡು ಏನಿಯ ಮನೆಗೆ ಬರಬೇಕು. ಅಲ್ಲಿ ಗಂಟ ನಿನ್ನ ಮನೆಗೂ ಬಿಟ್ಕೊಳಕಿಲ್ಲ, ಏನು ಬಿಟ್ಕೊಳಕಿಲ್ಲ. ನೋಡು 15 ದಿನ ಟೈಮ್ ಕೊಡ್ತೀನಿ. 15 ದಿನದಾಗ ಅದೇನು ಕಿಸಿತೀಯೋ ಕಿಸ್ಬಿಟ್ಟೆ ಏನಿಯ ಬಾ, ಸರಿನಾ? ಅಲ್ಲಿ ಗಂಟನೂ ನಾನಂತೂ ನಿನ್ನ ಸುಮ್ಕೆ ಬಿಡಕ್ಕಿಲ್ಲ. ಗಾಳಿ ಗಾಳಿ ಉಡಿಸ್ತಾ ಇರ್ತೀನಿ ನಿನಗಂತೂ. ಲೋಪರ್ ಅಂತ ತಗೊಬಿಟ್ಟು ಬಂದು ಏನು ನನ್ನ ಮಗಳು ಅಂದ್ರೆ ನಿಂಗೆ ಅಷ್ಟೊಂದು ಇದು ಅನ್ಕೊಬಿಟ್ಟಿರ್ತೀಯ. ನನ್ನ ಮಗಳನ್ನ ಹೆಂಗೆ ಸಾಕಿರ್ತೀವಿ ಗೊತ್ತಾ? ನಾವು ಕಷ್ಟಪಟ್ಬಿಟ್ಟು ಗಿಣಿ ಮರಿಗಳು ಸಾಕ್ದಂಗೆ ಸಾಕಿರ್ತೀವಿ. ಹೆಣ್ಮಕ್ಳನ್ನ ಮನೆಯಾಗೆ ನಿನ್ನಂತನೂ ಕೊಟ್ಬಿಟ್ಟು ಹಾಳು ಮಾಡ್ಕೊಬೇಕೆಲ್ಲ ಎಲ್ಲನೂ. ಅಮ್ಮ ಇವನು ಯಾವತ್ತೂ ಇವನು ಅರ್ಥ ಮಾಡ್ಕೊಳ್ಳೋ ಅಂತ ಮನುಷ್ಯನೇ ಅಲ್ಲ ಕಣಮ್ಮ. ಇವನಂತೂ ಪಿರುತಿ 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 ಅಂತಾನೆ. ಬರೀ ಒಂದು ಸೀಮೆ ಪಿರುತಿನಮ್ಮ, ನಾನು ಅಷ್ಟು ಪಿರುತಿ ಮಾಡ್ತೀನಿ, ನಾನಿನ್ನು ಇಷ್ಟು ಪಿರುತಿ ಮಾಡ್ತೀನಿ, ಹಂಗೆ ಹಿಂಗೆ ಅಂತ ಹೇಳ್ತಾನೆ ಇರ್ತಾನೆ. ಎಲ್ಲನೂ ಹಂಗೆ ಪಿರುತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆದರೆ ನೋಡು ಮಾಡೋದೆಲ್ಲ ಇಂಥ ಕೆಲಸನೇ. ನಾನು ನೋಡ್ಕೊಳಕ್ಕೂ ಇವನಿಗೆ ಯೋಗ್ಯತೆ ಇಲ್ಲ. ಅಮ್ಮ ಬಸ್ ಮಿಸ್ ಆಯ್ತದೆ, ಬಾಮ ಹೋಗನ್ ಸುಮ್ಕೇನಿಯ. ಎಲ್ಲ ಸಂಪಾದನೆ ಮಾಡ್ಕೊಂಬಿಟ್ಟು ಬಂದ್ಮೇಲೆ ಏನಿಯ ಬರಲಿ. ಇವನು ಊರಿಗೆ ಬಂದ ಅಂದರೆ 4 ಪೈಸದ ಮಾನ ಮರ್ಯಾದೆ ಇರೋಕ್ಕಿಲ್ಲ ನಮ್ಗಂತೂ. 4 ಪೈಸದ ಮರ್ಯಾದೆ ಎಲ್ಲನೂ ಹಂಗೇನಿಯ ಹೊಂಟೋಯ್ತದೆ. ಲೇ ನೇತ್ರ, ಹುಡಿಕತೀನಿ ಬುಡಿ ಕೆಲಸನ ಹುಡಿಕತೀನಿ. ಈಗ ಹಂಗೆಲ್ಲ ಹೋಗ್ಬೇಡ್ವೆ. ಅಲ್ಲೆಲ್ಲ ಹೋದ್ರೆ ಮಾನ ಮರ್ವದಿ ನಿಂದು ಹೋಯ್ತದೆ. ನನ್ನ ಮಾತ್ರ ಅಲ್ಲ, ನಿಂದು 3 ಕಾಸು ಕೇಳಿ ಹರಾಜಾಯ್ತದೆ. ನನ್ನ ಮಾತು ಕೇಳು. ಈಗ ನೋಡು, ಎಲ್ಲರನ್ನೂ ಎದುರಾಕೊಂಬಿಟ್ಟು ಬಂದಿದ್ದೀವಿ. ಈಗ ನಿಮ್ಮ ಮನೆಗೆ ಹೋದ್ರೆ ನಿನ್ಗೇನು ಬೆಲೆ ಸಿಗ್ತದೆ ಅಂತ ಅನ್ಕಂಡ, ನಿನ್ಗೂ ಬೆಲೆ ಸಿಗಕ್ಕಿಲ್ಲ. ನನ್ನ ಮಾತು ಕೇಳು. ಆದರೆ ನನಗೆ ಊಟಕ್ಕೂ ಗತಿ ಇಲ್ದಿದ್ದಂಗೆ ಇರೋಕ್ಕಾಗಿಲ್ಲ ನನಗಂತೂ. ಏನೋ ನನ್ನ ಗಂಡ ದುಡಿತಾನೆ, ಸೂರ್ಯವಂಶ ಫಿಲಮ್ ಥರ ನಾನು ಆದಷ್ಟು ಬೇಗನೇ ಸಾವು ಕತೆ ಆಗೋಗ್ಬಿಡ್ತೀನಿ, ಸೂಪರಾಗಿ ಸೆಟ್ಲ್ ಆಯ್ತೀನಿ ಅಂತ ಏನೇನೇನೋ ಕನ್ಸ್ಕೊಂಡಿದ್ದೆ ನಾನಂತೂ. ಹಂಗೆ ಸೆಟ್ಲ್ ಆಯ್ತೀನಿ, ಹಿಂಗೆ ಸೆಟ್ಲ್ ಆಯ್ತೀನಿ, ಹಂಗೆ ಸ್ಟ್ಯಾಂಡರ್ಡ್ ಆಯ್ತೀನಿ, ಹಿಂಗೆ ಸ್ಟ್ಯಾಂಡರ್ಡ್ ಆಯ್ತೀನಿ ಅಂತ ಏನೇನೇನೋ ಅನ್ಕೊಂಡಿದ್ದೆ. ಆದರೆ ಎಲ್ಲನೂ ಎಡವಟ್ಟಾಗೋಯ್ತು ನಂದಂತೂ. ಇನ್ನೇನೋ ದುಡಿತೀಯ ಅನ್ಕೊಂಡ್ರೆ 10-15 ಸಾವಿರ ಅದು ಕುರಿ ಮೇಸ್ಕೊಂಡು ದುಡಿತಾ ಇದೆಯಾ? ಯಾರಿಗೆ ಬೇಕು ಈ ಬಾಳೆಲ್ಲನೂ? ನನಗೆ ಇದೆಲ್ಲನೂ ಬೇಕಾಗಿಲ್ಲ ನನಗೆ. ನನಗೆ ಸ್ಟ್ಯಾಂಡರ್ಡಾಗಿ ಇರ್ಬೇಕಷ್ಟೇನಿಯ. ಸ್ಟ್ಯಾಂಡರ್ಡಾಗಿ ಕೆಲಸ ತಗೊಂಬಿಟ್ಟು ಬಾ. ಲೇ, ನಾನು ಒಬ್ಬನೇ ಇಲ್ಲಿ ಇದ್ಬಿಟ್ಟು ಏನು ಮಾಡಲಿ? ನನಗೆ ಭಯ ಆಯ್ತದೆ, ಬೇಜಾರು ಆಯ್ತದೆ. ದಯವಿಟ್ಟು ಹೋಗ್ಬೇಡ ಕಣ್ಲೆ ನೇತ್ರ, ನನ್ನ ಮಾತು ಕೇಳೆ. ಅಯ್ಯೋ ಅತ್ತೆ, ಅತ್ತೆ ಬಿಡತ್ತೆ. ಏಯ್ ನೀ ಕಟ್ಕೊಂಡ್ರೆ ಒಬ್ಬಳು ನೋಡ್ಕೋಬೇಕಿತ್ತು. ಅವಳು ನೋಡ್ಕೊಳಕ್ಕೆ ಯೋಗ್ಯತೆ ಇಲ್ದಿರೋ ನೀನು ಇಲ್ಲಿಗೆ ಬಂದ್ಬಿಟ್ಟು ನನ್ನ ಮಗಳನ್ನೆಲ್ಲ ನೋಡ್ಕೊಂಡಿಯಾ? ನೀನು ಹಿಂಗೆ ನಾಟಕ ಆಡಿದ ತಕ್ಷಣ ಏನೇ ಬೋಗ್ಬಿಡಕ್ಕೆ ಏನು ಅನ್ಕೊಬಿಟ್ಟಿದ್ಯಾ? ಮಗಳೇ, ಇವನು ನಾಟಕ ಮಾತ್ರ ನಂಬೇಡ. ನಾನು ಈಗಲೇ ಹೇಳಿದ್ದೀನಿ, ಹುಟ್ಟು ನಾಟಕದ ನನ್ನ ಮಗ ಇವನಂತೂ. ಏನು ಅನ್ಕೊಂಬಿಟ್ಟಿದ್ಯಾ? ನಾಟಕ ಆಡೋದಾಗ ಎತ್ತಿದ ಕೈ ಕಳ್ ನನ್ನ ಮಗ. ಇವನ್ ಮಾತೆಲ್ಲ ನಂಬ್ಕೊಂಡು ನೀನೇನ ಓದೆ ಅಂತಂದ್ರೆ ಅಷ್ಟೇನಿಯ. ಪಾರೆ ಸುಮ್ಕೆ ಏನಿಯ, ಹೋಗೋಣ. ಯಾವ ಪಿರುತಿ ಯಾವ ಪಿರೇಮ ಇದೆಲ್ಲನೂ ಎಂಥದ್ದು ಇಲ್ಲ. ನಡಿ ನಡಿ, ಬಸ್ಸು ಟೈಮ್ ಆಯ್ತದೆ. ನೋಡಿ, ನಾನೇ ನಿಮ್ಮನ್ನ ಪರ್ಮನೆಂಟಾಗಿ ಬಿಟ್ಟೋಯ್ತಿಲ್ಲ. 1-2 ದಿನ ಅಷ್ಟೇನಿಯ. ನನಗೂ ಸಾಕು ಹೋಗ್ಬಿಟ್ಟೈತೆ. ಜೀವನ ಎಷ್ಟು ಕಷ್ಟ ಆಗೈತೆ ಅಂತ ಹೇಳ್ಬಿಟ್ಟು ನನಗೂ ಗೊತ್ತು. ಭಾಳ ಕಷ್ಟ ಹೋಗ್ಬಿಟ್ಟೈತೆ ಜೀವನ ಇವಾಗ ನಮ್ಮದು. ನೀವೆಲ್ಲ ಫಸ್ಟು ಸರಿ ಮಾಡಿರಿ, ಎಲ್ಲ ಸರಿ ಮಾಡಿರಿ, ಆಮೇಕಿಂದ ನಾನು ಬರ್ತೀನಿ, ಸರಿನಾ? ಈಗಲೇ ಏನಿಯ ಸುಮ್ಕೇನೆ ನೀವು ನಾನು ನಿಮ್ಮ ಜೊತೆ ಇರಿಸ್ಕೊಂಡ್ರೆ ನಿಮ್ಗೂ ಕಷ್ಟ, ನನಗೂ ಕಷ್ಟ. ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀವಿ ಅಂದಮೇಲೆ 4 ಜನ ಚೆನ್ನಾಗಿ ಅನ್ಕೊಳ್ಳಂಗೆ ಬಾಳ್ಬೇಕಷ್ಟೇ ಏನಿಯ. ಇಲ್ಲ ಅಂತ ಹೇಳಿದ್ರೆ ಭಾಳ ಕಷ್ಟ ಆಯ್ತದೆ. ಸರಿ, ನಾನಿನ್ನು ಬರ್ತೀನಿ. ಇನ್ನೊಂದು ಹೇಳೋದು ಮರ್ತೆ. 2 ತಿಂಗಳು ಬಾಡಿಗೆಯ ನಮ್ಮಮ್ಮ ಕಟ್ಟೈತೆ. ಈ ತಿಂಗಳದು ಕಟ್ಟೈತೆ, ಮುಂದಿನ ತಿಂಗಳದು ಕಟ್ಟೈತೆ. ನೀವೇನು ಮುಂದಿನ ತಿಂಗಳು ಕಟ್ಟೋ ಅವಶ್ಯಕತೆ ಏನೂ ಇಲ್ಲ. 2 ತಿಂಗಳದೂ ಕಟ್ಟೈತೆ, ಸರಿನಾ? 2 ತಿಂಗಳದೂ ಸೊರೋಯ್ತಲ್ಲ, ಇನ್ನೇನಿಲ್ಲ, ಆರಾಮಾಗೆ ಇರ್ರಿ. ಆ ಫ್ರಿಡ್ಜು ವಾಷಿಂಗ್ ಮಿಷಿನು ಅಷ್ಟೇನಿಯ. EMI ಕಟ್ಕೊಂಡು ಹೋಗ್ರಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕೈಲಿ ಆಗಲ್ಲ ಅಂದರೆ ಮಾರಾಕ್ರಿ. ಇನ್ನೇನು ಮಾಡೋಕ್ಕಾಯ್ತದೆ? ನಮ್ಮ ಅಮ್ಮಂಗೆ ಎಲ್ಲ ವಿಷಯ ಗೊತ್ತಾಗೈತಲ್ಲ. ನಮ್ಮಮ್ಮ ಇವಾಗ ನನ್ನ ಜೀವನನ ಏನೋ ಸೆಟ್ಲು ಮಾಡ್ತದೆ. ಲೇ ನನ್ನ ಮಾತು ಕೇಳೆ, ಹೋಗ್ಬೇಡ್ವೆ ಮನೆಯಿಂದ. ಈ ಜೀವನ ನಾವು ಕಟ್ಕೊಳಕ್ ಬಂದಿದ್ವಿ. ಸ್ಟಾರ್ಟಿಂಗಾಗೆಲ್ಲ ಹಿಂಗೇನಿಯ ಕಷ್ಟ ಆಯ್ತದೆ, ಆಮೇಕಿಂದ ಎಲ್ಲ ಸೊರೋಯ್ತದೆ. ಅಯ್ಯೋ ನೇತ್ರ, ನೇತ್ರ, ನನ್ನ ಮಾತು ಕೇಳೆ. ಅಯ್ಯೋ, ಈಗ ಏನು ಮಾಡಲಿ? ನೇತ್ರ, ಎಲ್ಲರೂ ನೋಡ್ತಾವ್ರು, ಸುಮ್ಮನೆ ಬಾರೆ ಒಳಗಡಿಕೆ. ನಿಮ್ಮ ಅಮ್ಮನ ಮಾತು ಕೇಳ್ಬೇಡ, ನಾನು ಚೆನ್ನಾಗಿ ನೋಡ್ಕೊತೀನಿ, ಬಾರೆ ಸುಮ್ಕೆನೆನಿಯ. ಹಿಂಗೆಲ್ಲ ಹೋಗಿ ನನ್ನ ಮಾನ ಮರ್ಯಾದೆ ಕಳಿಬೇಕು ಅಂತ ಹೋಯ್ತಿದ್ಯೇನೆ, ಬಾರೆ. ಬಿಡ್ರಿ ನೀವು ಸುಮ್ಕೆನೆನಿಯ. ಅಯ್ಯ, ಬಾಡಿಗೆ ಕಟ್ಟಕ್ಕೆ ಯೋಗ್ಯತೆ ಇಲ್ದಂಗೆ ಹೆಂಗ್ ಸಿಕ್ಕ್ರೆ ಹಂಗೇನೆ ಬೈಸ್ಕೊಂಡು ತುಪ್ಕು ಗುಸ್ಕೊಂಡಿದ್ದೀನಿ. ಎಮ್ಮಂತಾಗ ಓನರ್ ಎಮ್ಮಂತಾಗ ಎಲ್ಲನೂ ನಮ್ಮಮ್ಮ ಕಟ್ಟೈದು ಬಾಡಿಗೆಯ ಬಂದು. ನಿಮಗೆ ಯೋಗ್ಯತೆ ಇದ್ರೆ ನೀವು ಈಗ ಆಮೇಕಿಂದ ನಾನು ಕರ್ಕೊಂಡೋಗಿ, ಸರಿನಾ? ನನ್ನ ಕೈಲಂತೂ ಇರೋಕ್ಕಾಗಕ್ಕಿಲ್ಲ. ಅನ್ಯಾಯವಾಗಿ ಇವಳು ಬಿಟ್ಬಿಟ್ಟು ಹೋಗ್ಬಿಟ್ಲಲ್ಲ. ಅಷ್ಟೇನಿಯ ಕಾಸಿಲ್ಲ ಅಂತಂದ್ರೆ ಎಲ್ಲರೂ ಬಿಟ್ಬಿಟ್ಟು ಹೋಗೋದೇನಿಯ ನಮ್ಮನ್ನ. ಎಂಥ ಜನ ಇರ್ಬೇಡ ಇವಳಂತೂ. ಕೆಲಸ ನಾನೇನು ಹುಡುಕ್ತಿಲ್ವಾ? ಹುಡುಕಿ ಸಾಕಾಗೋಯ್ತು ನನಗೂ. ಎಷ್ಟು ಹುಡುಕಿದ್ರು ಸಿಗ್ತಾನೆ ಇಲ್ಲ. ಈಗ ಈ ಕೆಲಸನೂ ಬಿಟ್ಬಿಟ್ರೆ ಆಯ್ತದ? ನನ್ನ ಜೀವನ ನಾನು ನೋಡ್ಕೊಂಡ್ಲೇಬೇಕು. ಹೀಗಾದ್ರೆ ದುಡ್ಡಿಲ್ಲ ಅಂತಾನೆ ತಾನೇ ಎಲ್ಲರೂ ಬಿಟ್ಟೋಯ್ತಿರೋದು. ಹೆಂಗೆ ದುಡ್ಡು ಸಂಪಾದನೆ ಮಾಡಬೇಕು? ಎಷ್ಟು ಹೇಳಿದ್ರು ಕೇಳಲಿಲ್ವಲ್ಲ ಇವಳು. ಮಾನ ಮರ್ಯಾದೆ ಇಲ್ದಿರೋಳು ಬಿಟ್ಟೋದ್ಲು.
ರಾಧ ಇದ್ದಿದ್ರೆ ರಾಧನೂ ಬಿಟ್ಟೋಯ್ತಿದ್ಲು ಅನ್ನಿಸ್ತದೆ. ಕಾಸಿಲ್ಲ ಅಂದರೆ ಯಾವಳು ತಾನೇ ಇದ್ಬಿಡ್ತಾಳೆ ಜೊತೆಯಾಗಿ. ಎಲ್ಲ ಹುಡುಗಿಯರು ಒಂದೇ ನೆನೆಯ. ಆದರೆ ರಾಧ ಅವಳೇನ ದುಡ್ದುಬಿಟ್ಟು ನೋಡ್ಕೊಳ್ಳೋಳ, ಇಲ್ಲಾಂದರೆ ಬಿಟ್ಟೋಗಳ. ಹ್ಞೂ, ಬಿಟ್ಟೋಗಳು ಅಂತಲೇ ಅನ್ನಿಸ್ತದೆ ಬಿಡು. ಎಲ್ಲ ಹೆಣ್ಮಕ್ಳು ಒಂದೇ ಅಲ್ವಾ. ಇವಾಗ ನಾನು ಏನು ಮಾಡಲಿ, ಇವಳನ್ನ ವಾಪಸ್ ಹೆಂಗೆ ಕರ್ಕೊಂಬಿಟ್ಟು ಬರಲಿ ಅಂತಲೇ ಗೊತ್ತಾಯ್ತಿಲ್ಲ. ಅಯ್ಯೋ, ನಮ್ಮ ಅಮ್ಮನ ನಮ್ಮ ಅಪ್ಪನ ನನ್ನ ಹೆಂಡ್ತಿನ ಬಿಟ್ಟು ಬಂದಿದ್ದಕ್ಕೆ ಎಂಥ ಗತಿ ಬಂದ್ಬಿಡ್ತು ನನಗೆ. ಅಯ್ಯೋ, ಈಗ ನಾನು ಒಬ್ಬನೇ ಏನು ಮಾಡಲಿ. ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಕುರಿ ಮೇಯ್ಸ್ಕೊಂಡಿರೋಕೆ ಇಷ್ಟು ದೂರ ನೆನೆಯ ನಮ್ಮ ಅಪ್ಪ ಅಮ್ಮನೆಲ್ಲ ಬಿಟ್ಬಿಟ್ಟು ಬರ್ಬೇಕಿತ್ತ. ನನ್ನ ಕೈಲಂತೂ ಇರೋಕ್ಕಾಯ್ತಿಲ್ಲ ಇಲ್ಲಿ. ಹೋಗ್ಬಿಡ್ಲಾ, ಯಾರ ಮನೆಗೆ ಹೋಗ್ಲಿ ನಾನಂತೂ. ಇಲ್ಲ, ನಾನಂತೂ ಇಲ್ಲಿರೋದಿಲ್ಲ. ನಾನು ಯಾರ ಮನೆಗಾದ್ರು ಹೋಗ್ಬೇಕು. ನಮ್ಮ ಅಮ್ಮ ಅಂತೂ ಗ್ಯಾರಂಟಿ ಬಿಟ್ಕೊಳಕ್ಕಿಲ್ಲ. ಹಾಂ, ನಮ್ಮ ಅಜ್ಜಿ ಮನೆಗೆ ಹೋದ್ರೆ ನಮ್ಮ ಅಜ್ಜಿ ಬಿಟ್ಕೊಂತದ. ನಮ್ಮ ಅಜ್ಜಿ ನೋಡೋಣ ಕೇಳೋಣ. ಹೆಂಗೋನು ನಮ್ಮ ಅಜ್ಜಿಗೆ ನಾನು ಅಂದರೆ ಪಿರುತಿ ಶಾನೆ. ಹೆಂಗೋ ಊರಾಗೆ ತಾನೇ, ಹೆಂಗೋ ಹೋಗ್ಬಿಟ್ಟು ಕೇಳ್ಬಿಟ್ಟು ಅಜ್ಜಿ ಅಂತ ಹೇಳ್ಬಿಟ್ಟು ಇದ್ಬಿಡ್ತೀನಿ. ಈ ಊರಾಗ ಒಬ್ಬನೇ ಏನಿಯ ಕುರಿ ಮೇಯ್ಸ್ಕೊಂಡಿರಕ್ಕಾಯ್ತದ. ಎಲ್ಲ ಅವ್ರಿಗೆಲ್ಲ ಹೇಳ್ಬಿಟ್ಟು ವಾಷಿಂಗ್ ಮಿಷಿನು ಫ್ರಿಡ್ಜು ಎಲ್ಲ ಒತ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೊಂಟೋಗ್ಬಿಡ್ತೀನಿ. ನಾನಂತೂ ಇನ್ನು ಇರಕ್ಕಿಲ್ಲ ಕಣಪ್ಪ. ನಾನಿನ್ನ ಯಾರು ಏನಾರು ಅನ್ಕೊಂಡ್ರೂ ಪರವಾಗಿಲ್ಲ, ನಾನು ಇರಕ್ಕಿಲ್ಲ ಅಷ್ಟೇನೆ. ಅಜ್ಜಿ ಮನೆಗೆ ಹೋಗೋದೇನೇ ಸರಿಯಾದ ದಾರಿ.